ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಎಸ್.ಆರ್. ಆನಂದ್ ಅಂತ. ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ಸಮರ್ಥ ಬೆಳೆಗಳ ವಿಭಾಗದಲ್ಲಿ ಬೇಸಾಯ ಶಾಸ್ತ್ರದ ವಿಜ್ಞಾನಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ. ನೀವು ಇಲ್ಲಿ ನೋಡ್ತಾ ಇರ್ತಕ್ಕಂಥ ಒಂದು ಬೆಳೆ ಅಂತ ಅಂದರೆ ಸಮರ್ಥ ಬೆಳೆ ಅಂತಲೇ ಹೇಳ್ತೀವಿ. ಇದನ್ನು ಚಿಯಾ ಅಂತ. ಇದು ಕೂಡ ನಾವು ಕನ್ನಡದಲ್ಲಿ ಯಾವುದೇ ಹೆಸರು ಇದನ್ನು ನಾವು ಇಟ್ಟಿಲ್ಲ. ಇದನ್ನು ಲೋಕಲ್ ಆಗಿ ಅಂದರೆ ಏನು ಹೆಚ್ಚಿಗೆ ಮೈಸೂರು ಭಾಗದಲ್ಲಿ ಜಾಸ್ತಿ ಬೆಳೀತಾರೆ ಈ ಬೆಳೆಯನ್ನು. ಮೈಸೂರು ಭಾಗದಲ್ಲಿ ಇದನ್ನು ಗೇಲ್ ಅಂತ ಕರೀತಾ ಇದ್ದಾರೆ. ಅದು ಯಾವ ಇದರಿಂದ ಕರೀತಾರೆ ಗೊತ್ತಿಲ್ಲ ನನಗೆ. ಆದರೂ ಕೂಡ ಇದು ಒಂದು ಚಿಯಾ, ಒಂದು ಪೌಷ್ಟಿಕ ಭರಿತ ಬೆಳೆ ಅಂತಲೇ ಹೇಳ್ಬೋದು. ಇದು ಆಹಾರ ಬೆಳೆ ಅಂತ ಹೇಳಲ್ಲ, ಇದನ್ನು ಆಹಾರ ಪೂರಕ ಬೆಳೆ ಅಂತ ಹೇಳ್ತೀವಿ. ಆಹಾರ ಪೂರಕ ಬೆಳೆ ಅಂದರೆ ಸಪ್ಲಿಮೆಂಟ್ ಫುಡ್ ಅಂತ. ಅಂದರೆ ಇದನ್ನು ನಾವು ಅನ್ನನ ನಾವು ಯಾವ ರೀತಿ ತಿಂತೀವಿ ಆ ರೀತಿ ತಿನ್ನೋಂಗಿಲ್ಲ. ಇದನ್ನು ಅನ್ನದಲ್ಲಿ ಉಪ್ಪಿನಕಾಯಿ ಇದ್ದಂಗೆ ಇದು. ನಾವು ಉಪ್ಪಿನಕಾಯಿ ಯಾವ ರೀತಿ ತಿಂತೀವಿ ಆ ರೀತಿ ಹಾಕ್ಕೊಂಡು ತಿನ್ಬೇಕು ಇದನ್ನು. ಇದು ಚಿಯಾ ಅಂತ ಬೆಳೆ. ಇದು ಚಿಯಾ, ಇದು ಕೂಡ ನಮ್ಮ ದೇಶದಲ್ಲ. ಇದು ಕೂಡ ಗಟಮಾಲ ಅಂತ ಒಂದು ಸೆಂಟ್ರಲ್ ಅಮೇರಿಕಾದಲ್ಲಿ ಒಂದು ಗಟಮಾಲ ಅಂತ ಒಂದು ದೇಶ ಇದೆ. ಆ ದೇಶದಿಂದ ಉಗಮ ಆಗಿದೆ ಇದು ಏನಪ್ಪ ವಿಶೇಷತೆ ಅಂತ ಅಂದರೆ ಇದರಲ್ಲಿ ಒಮೆಗಾ 3 ಮತ್ತು ಒಮೆಗಾ 6 ಅಮೈನೋ ಆಮ್ಲಗಳು ಅಂತ ಹೇಳ್ತೀವಿ. ಇದು ಯಾವ ಬೆಳೆನಲ್ಲೂ ಸಿಗಲ್ಲ ಇದರಲ್ಲಿ. ಮತ್ತೆ ಲಿನ್ಸೀಡ್ ಅಂತ ಹೇಳ್ತೀವಿ, ಏನು ಅಗಸೆ ಅಂತ ಏನು ಹೇಳ್ತೀವಿ, ಆ ಒಂದು ಬೆಳೆನಲ್ಲಿ ಇರ್ತಕ್ಕಂಥದ್ದು ಇದು. ಅಥವಾ ಕಾಮಕಸ್ತೂರಿಗೆ ಜಾತಿಗೆ ಸೇರಿರ್ತಕ್ಕಂಥ ಒಂದು ಬೆಳೆ ಇದು. ಆದ್ದರಿಂದ ಈ ಒಂದು ಚಿಯಾ ಕಾಮಕಸ್ತೂರಿ ಥರನೇ ಚಿಯಾವನ್ನು ಕೂಡ ನಾವು ಯಶಸ್ವಿಯಾಗಿ ನಾವು ಬೆಳ್ಕೊಂಡು ನಮ್ಮ ಒಂದು ಏನು ಒಮೆಗಾ 3 ಮತ್ತು ಒಮೆಗಾ ಆಮ್ಲಗಳು ಅಂತ ಹೇಳ್ತೀವಿ, ಇದು ಭಾಳಷ್ಟು ನಮ್ಮ ಏನು ಹೃದಯದ ಸಂಬಂಧಿತ ರೋಗಗಳಿಗೆ ಭಾಳಷ್ಟು ಉಪಯೋಗಕಾರಿ ಅಂತ ಹೇಳ್ಬೋದು ಇದು. ಯಾಕಪ್ಪ ಅಂತಂದರೆ ನಮ್ಮ ದೇಹದಲ್ಲಿ ಏನು ಮಾಡುತ್ತೆ ಇದು ಅಂತಂದರೆ ರಕ್ತ ಪರಿಚಲನೆಯನ್ನು ಸಮತೋಲನವಾಗಿಡುತ್ತೆ ಈ ಬೀಜವನ್ನು ನೀರಿಗೆ ಹಾಕೊಂಡು ಕುಡಿಬೇಕಿದೆ. ನೀರಿಗೆ ಹಾಕೊಂಡು ನಾವು ಇದನ್ನು ನೀರನ್ನ ಹಿಡಿದಿಟ್ಕೊಳ್ಳೋ ಶಕ್ತಿ ಇದೆ ಇದು. ಏನು ಅದು ಚೆನ್ನಾಗಿ ನೆನೆದಾದ್ಮೇಲೆ ಒಂದು ಅರ್ಧ ಗಂಟೆ ಇಡಬೇಕಿದು ನೀರಿನಲ್ಲಿ ಹಾಕಿ. ಅರ್ಧ ಗಂಟೆ ಮುಕ್ಕಾಲು ಗಂಟೆ ಇಟ್ಟು ಆಮೇಲೆ ನೀರನ್ನ ನಾವು ನಾವು ಈಗಾಗಲೇ ಶಿಫಾರಸು ಮಾಡಿರೋ ಪ್ರಕಾರ ಒಂದು 20ರಿಂದ 25 ಗ್ರಾಮು ದಿನಕ್ಕೆ ತಿನ್ನಬೇಕು ಅಂತ ಇದೆ ಇದು. ಒಂದು ದಿನದಲ್ಲಿ 20ರಿಂದ 25 ಗ್ರಾಮ್ ಅಂದರೆ ಒಂದು 2ರಿಂದ 3 ಸ್ಪೂನು ನಾವು ತಿನ್ನಬೇಕಷ್ಟೇ ಇದನ್ನು. ಆದ್ದರಿಂದ ಇದು ಒಂದು ಬಹಳ ಪ್ರಚಲಿತ ಆಗ್ತಾ ಇರ್ತಕ್ಕಂಥ ಬೆಳೆ ಅಂತಲೇ ಹೇಳ್ಬೋದು. ಇತ್ತೀಚಿನ ವರ್ಷಗಳಲ್ಲಿ ನಮ್ಮ ಕರ್ನಾಟಕದಲ್ಲಿ, ಎಸ್ಪೆಷಲಿ ನಮ್ಮ ಭಾರತದಲ್ಲೇ ಕರ್ನಾಟಕದಲ್ಲಿ ಜಾಸ್ತಿ ಬೆಳೀತಕ್ಕಂಥ ಏರಿಯಾ ಇರೋದು ಈ ಒಂದು ಚಿಯಾ ಬೆಳೆಯನ್ನು. ಅದರಲ್ಲೂ ಮೈಸೂರು ಭಾಗದ HD ಕೋಟೆ, ಹುಣಸೂರು ಭಾಗದಲ್ಲಿ ಭಾಳಷ್ಟು ಒಂದು 5,000 ಎಕರೆ ಬೆಳೀತಾ ಇದ್ದಾರೆ ಅಂತ ಅಂದಾಜು ಮಾಡಿದ್ದೇವೆ ನಾವು ಈಗಾಗಲೇ. ಜೊತೆಗೆ ಒಂದು ನಮ್ಮ ಕರ್ನಾಟಕದಲ್ಲಿ ಸುಮಾರು 10,000ದಿಂದ 15,000 ಎಕರೆ ಏರಿಯಾದಲ್ಲಿ ಬೆಳೆಯನ್ನು ಬೆಳೀತಾ ಇದ್ದಾರೆ. ಬೇರೆ ದೇಶಕ್ಕೆ ಇದು ರಫ್ತಾಗುವಂಥ ಒಂದು ಬೆಳೆ ಇದು. ನಮ್ಮ ದೇಶದಲ್ಲಿ ಇದನ್ನು ತಿನ್ನೋರು ಭಾಳ ಕಡಿಮೆ, ಒಂದು 10% ಅಂತ ಹೇಳ್ಬೋದು. ಇದನ್ನು ಬೀಜವನ್ನು ತಿನ್ನೋರು ಭಾಳಷ್ಟು ಕಡಿಮೆ, ಯಾಕೆಂದರೆ ಕಡಿಮೆ ಕ್ವಾಂಟಿಟಿ ಬೇಕಾಗುತ್ತೆ ಇದು. ಹೇಳ್ದಲ್ಲ ನಾನು, ಒಬ್ಬರು 10ರಿಂದ 15 ಗ್ರಾಮ್ ತಿನ್ನಬೇಕಷ್ಟೇ ದಿನದಲ್ಲಿ ಅಂತ ಹೇಳಿದ್ನಲ್ಲ, ಅದೇ ರೀತಿ ಒಂದು 2ರಿಂದ 3 ಸ್ಪೂನ್ ತಿನ್ಬೇಕು. ಇದನ್ನು ನೀರಿಗೆ ಹಾಕೊಂಡು ಕುಡಿಯೋದು ಇದು ಮಾಡ್ತಾಯಿದ್ದಾರೆ ಇವಾಗ. ಮತ್ತು ನಮ್ಮ ಕರ್ನಾಟಕದಲ್ಲಿ ಜಾಸ್ತಿ ಏರಿಯಾ ಯಾಕೆ ಆಗ್ತಾ ಇದೆ ಅಂತ ಅಂದರೆ ಇದರ ಒಂದು ಬೆಲೆ. ಈ ಸ್ಟಾರ್ಟಿಂಗ್ ಒಂದು 2015ರಲ್ಲಿ ಇದು ಬಂದಾಗ ಒಂದು ಕ್ವಿಂಟಲ್ಗೆ 40,000 ಇತ್ತು. ಒಂದು ಕ್ವಿಂಟಲ್ಗೆ 40,000. ಯಾಕೆಂದರೆ ಕಡಿಮೆ ಏರಿಯಾ ಇತ್ತು, ಡಿಮ್ಯಾಂಡ್ ಜಾಸ್ತಿ ಇತ್ತು. ನಂತರದ ವರ್ಷಗಳಲ್ಲಿ ಏನಾಯಿತು, ಏರಿಯಾ ಜಾಸ್ತಿ ಆಗ್ತಾ ಇದೆ ಇವಾಗ. ಏರಿಯಾ ಅದರ ವಿಸ್ತೀರ್ಣ ಜಾಸ್ತಿ ಆಗ್ತಾ ಇರೋದ್ರಿಂದ ಈ ಒಂದು ಬೆಳೆ ಜಾಸ್ತಿ ಆಗ್ತಾ ಇರೋದ್ರಿಂದ ರೇಟ್ ಕಡಿಮೆ ಆಗಿದೆ. ರೇಟ್ ಕಡಿಮೆ ಆಗಿದೆ ಅಂತಂದರೆ ಒಂದು 15ರಿಂದ 20,000 ಕ್ವಿಂಟಾಲ್ಗೆ ಇದನ್ನು ತಗೋತಾ ಇದ್ದಾರೆ. ಇದು ಬೇರೆ ದೇಶಕ್ಕೆ ರಫ್ತಾಗುತ್ತೆ. ಇದು ಸುಮಾರು ಒಂದು ಬೇರೆ ಕಂಟ್ರಿಗಳು ಏನಿದೆ, ಬೇರೆ ದೇಶಗಳಲ್ಲಿ ಭಾಳಷ್ಟು ಬೇಡಿಕೆ ಇದೆ. ಅದರಲ್ಲೂ ಏಷ್ಯಾ ಖಂಡದಲ್ಲಿ ಇರ್ಬೋದು, ಯುರೋಪಲ್ಲಿರ್ಬೋದು. ಯುರೋಪ್ನಲ್ಲಿ ಭಾಳಷ್ಟು ಇದರ ಬೀಜಕ್ಕೆ ಭಾಳ ಬೇಡಿಕೆ. ಚಿಯಾ ಸೀಡ್ಸ್ ಅಂತಲೇ ಎಲ್ಲ ಒಂದು ಏನು ಐಸ್ ಕ್ರೀಮ್ನಲ್ಲಿ ಹಾಕಿ ಇದು ಮಾಡ್ತಾರೆ. ಫ್ರೂಟ್ ಸಲಾಡ್ ಇರ್ಬೋದು ಅಥವಾ ವೆಜಿಟೇಬಲ್ ಸಲಾಡಲ್ಲಿ ಹಾಕೊಂಡು ತಿಂತಾರೆ. ಈ ರೀತಿ ಇದು ಫ್ರೂಟ್ ಸಪ್ಲಿಮೆಂಟ್ ಅಂತ. ಇದು ಅಂದರೆ ಆಹಾರ ಪೂರಕ ಬೆಳೆ. ಇದು ಆಹಾರದಲ್ಲಿ ನಾವು ಹೇಗೆ ಅನ್ನ ತಿಂತೀವಿ ಆ ರೀತಿ ತಿನ್ನೋಕ್ಕಾಗಲ್ಲ. ಇದನ್ನು ಸ್ವಲ್ಪ ಪ್ರಮಾಣದಲ್ಲಿ ನಾವು ಊಟದಲ್ಲಿ ಉಪ್ಪಿನಕಾಯಿ ಇದ್ದಂಗೆ ತಿನ್ನಬೇಕಷ್ಟೇ. ಇದರಲ್ಲಿ ಬಹಳ ಮುಖ್ಯವಾಗಿ ಪ್ರೋಟೀನ್ 20% ಇರುತ್ತೆ ಇದರಲ್ಲಿ. ಮತ್ತು ಫೈಬರ್ ಕಂಟೆಂಟ್ ಚೆನ್ನಾಗಿರುತ್ತೆ ಇದರಲ್ಲಿ. ನಾರಿನಾಂಶ ಅಂತ ಹೇಳ್ತೀವಿ, ಏನು ಮಲಬದ್ಧತೆಗೆ ಭಾಳಷ್ಟು ಮಾಡಿಸೋಂಥ ಒಂದು ಔಷಧಿ ಅಂತಲೇ ಹೇಳ್ಬೋದು. ಔಷಧಿ ಗಿಡ ಅಂತಲೇ ಹೇಳ್ಬೋದು ಇದನ್ನು. ಯಾಕೆ ಅಂತಂದರೆ ಇದರಲ್ಲಿ ಒಮೆಗಾ 3 ಈಗಾಗಲೇ ಹೇಳಿದೆ, ಒಮೆಗಾ 3 ಫ್ಯಾಟಿ ಆ್ಯಸಿಡ್. ಇದು ನಮ್ಮ ಹೃದಯ ಸಂಬಂಧಿತ ಕಾಯಿಲೆಗಳಿಗೆ ಭಾಳಷ್ಟು ಅನುಕೂಲ ಆಗುತ್ತೆ. ಜೊತೆಗೆ ಇದರ ಒಂದು
ಏನು ಫೈಬರ್ ಕಂಟೆಂಟ್ ಅಂದರೆ ನಾರಿನಾಂಶ 34% ಇರುತ್ತೆ ಇದರಲ್ಲಿ. ನಾರಿನಾಂಶ ಚೆನ್ನಾಗಿರುತ್ತೆ, ಕ್ಯಾಲ್ಸಿಯಂ ಚೆನ್ನಾಗಿರುತ್ತೆ, ಐರನ್ ಚೆನ್ನಾಗಿರುತ್ತೆ, ಎಲ್ಲ ಮಿನರಲ್ಗಳು ಚೆನ್ನಾಗಿರುತ್ತೆ, ಎಲ್ಲ ಲವಣಾಂಶಗಳು ಕೂಡ ಚೆನ್ನಾಗಿರುತ್ತೆ ಇದರಲ್ಲಿ. ವಿಟಮಿನ್ಸು ಮತ್ತು ಆ್ಯಂಟಿ ಆಕ್ಸಿಡೆಂಟ್ಗಳು ಹೇರಳವಾಗಿರುತ್ತೆ. ಆ್ಯಂಟಿ ಆಕ್ಸಿಡೆಂಟ್ಗಳು ಅಂತ ಹೇಳ್ತೀವಿ ನಾವು. ಹಣ್ಣುಗಳು ತರಕಾರಿಗಳು ತಿಂದರೆ ಆ್ಯಂಟಿ ಆಕ್ಸಿಡೆಂಟ್ಗಳು ನಮ್ಮ ದೇಹಕ್ಕೆ ಬರುತ್ತೆ. ಆದರೆ ಈ ಒಂದು ಚಿಯಾವನ್ನು ತಿನ್ನೋದ್ರೂ ಕೂಡ ನಮ್ಮ ದೇಹಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ಆಂಟಿ ಆಕ್ಸಿಡೆಂಟ್ಗಳು ಮತ್ತು ವಿಟಮಿನ್ಗಳು ಮತ್ತು ಮಿನರಲ್ಸ್ಗಳು ನಮ್ಮ ದೇಹಕ್ಕೆ ಒದಗಿಸಲಾಗುತ್ತೆ. ಆದ್ದರಿಂದ ಈ ಒಂದು ಬೀಜಕ್ಕೆ ಇತ್ತೀಚಿನ ವರ್ಷಗಳಲ್ಲಿ ಭಾಳಷ್ಟು ಬೇಡಿಕೆ ಆಗ್ತಾ ಇದೆ. ರೇಟ್ ಕಡಿಮೆ ಆದರೂ ಕೂಡ ಏರಿಯಾ ಜಾಸ್ತಿ ಆಗ್ತಾ ಇರೋದ್ರಿಂದ ರೇಟ್ ಕಡಿಮೆ ಆಗಿದೆ. 15,000 ಕ್ವಿಂಟಾಲಿಗೆ ಬಂದರೂ ಕೂಡ ಇದನ್ನು ಬೆಳೆಯೋದು ಏನು ನಷ್ಟ ಇಲ್ಲ ಅಂತಲೇ ರೈತರು ಹೇಳ್ತಾ ಇದ್ದಾರೆ. ಯಾಕಪ್ಪ ಅಂತ ಅಂದರೆ ಇದು ಕಡಿಮೆ ಅವಧಿಯಲ್ಲಿ ಬರ್ತಕ್ಕಂಥ ಬೆಳೆ, ರೋಗ ಕೀಟ ಕಡಿಮೆ ಬರ್ತಕ್ಕಂಥ ಬೆಳೆ ಇದು. ಜೊತೆಗೆ ಖರ್ಚು ಕಡಿಮೆ. ಇದಕ್ಕೆ HD ಕೋಟೆ ಕಡೆ ಯಾವುದೇ ಗೊಬ್ಬರನೇ ಆಗ್ತಾಯಿಲ್ಲ ಇದಕ್ಕೆ. ಬಟ್ ಗೊಬ್ಬರ ಹಾಕಬೇಕು. ನನ್ನ ಒಂದು ಸಲಹೆ ಏನು ಅಂತಂದರೆ ರೈತರು ಗೊಬ್ಬರ ಹಾಕ್ತಲೇ ಅಥವಾ ಕೊಟ್ಟಿಗೆ ಗೊಬ್ಬರ ಆಗಲಿ ರಾಸಾಯನಿಕ ಗೊಬ್ಬರ ಆಗಲಿ ಯಾವುದೂ ಹಾಕ್ದಲೇ ಬೆಳಿಬಾರ್ದು. ಹಾಕ್ದಲೇ ಬೆಳೆದ್ರೆ ಏನಾಗುತ್ತೆ, ಇದು ಭೂಮಿಲಿ ಇರತಕ್ಕಂಥ ಪೋಷಕಾಂಶಗಳನ್ನು ಹೀರ್ಕೊಳ್ತವೆ. ಭೂಮಿಲಿ ಎಷ್ಟಿದೆ ಅಷ್ಟನ್ನು ಹೀರ್ಕೊಬಿಟ್ಟಾದ್ಮೇಲೆ ಭೂಮಿ ಬರಡಾಗ್ಬಿಡುತ್ತೆ. ಆದ್ದರಿಂದ ಕೆಲವೊಬ್ಬರು ರೈತರು ಹೇಳ್ತಾ ಇದ್ರು HD ಕೋಟೆ ಕಡೆ ಇದರ ಬೆಳೆಯೋದ್ರಿಂದ ಭೂಮಿ ಬರಡಾಗುತ್ತೆ ಅಂತ. ಅದು ಸುಳ್ಳು. ಯಾಕಪ್ಪ ಅಂತಂದರೆ ಅವ್ರು ಗೊಬ್ಬರ ಹಾಕ್ತಾಯಿಲ್ಲ. ಅವರು ಗೊಬ್ಬರ ಹಾಕದೇ ಇರೋದ್ರಿಂದ ಭೂಮಿ ಬರಡಾಗುತ್ತೆ ಅಂತ ಹೇಳ್ತಿದ್ದಾರೆ. ಗೊಬ್ಬರವನ್ನು ಕೊಟ್ಟಿಗೆ ಗೊಬ್ಬರ ಮೂಲಕನಾಗಲಿ ಅಥವಾ ರಾಸಾಯನಿಕ ಗೊಬ್ಬರ ಮೂಲಕ ಆಗಲಿ ನಾವು ಅದನ್ನು ಭೂಮಿಗೆ ಸೇರಿಸ್ಬೇಕು. ಯಾಕೆಂದರೆ ನಾವು ಎಷ್ಟು ಭೂಮಿಯಿಂದ ನಾವು ಗಿಡ ತಗೊಳುತ್ತೋ ಅಟ್ಲೀಸ್ಟ್ ಅಷ್ಟು ನಾರು ಸೇರಿಸ್ಬೇಕಲ್ಲ ಭೂಮಿಗೆ. ಆ ರೀತಿ ರೈತರು ಇದನ್ನು ಭಾಳಷ್ಟು ಅದನ್ನು ಅರ್ಥಕೊಂಡು ಮಾಡೋದು ಉತ್ತಮ ಅಂತ ಹೇಳ್ತೀನಿ. ಇದಕ್ಕೆ ಭಾಳಷ್ಟು ಕಡಿಮೆ ಗೊಬ್ಬರ ಬೇಕಾಗುತ್ತೆ. ಅಂದರೆ ನಾವು ಒಂದು ಎಕರೆಗೆ ಒಂದು 20 kg ಯೂರಿಯಾ ಹಾಕಿದ್ರೆ ಸಾಕಿದ್ದು, ಅಥವಾ ಕಾಂಪ್ಲೆಕ್ಸ್ ಹಾಕಿದ್ರೆ ಸಾಕಿದ್ದಕ್ಕೆ ಇದಿಷ್ಟೇ. 20ರಿಂದ 30 kg ಜಾಸ್ತಿ ತಗೊಳ್ಳಲ್ಲ ಇದು. ಅಷ್ಟೇ ಕಡಿಮೆ ಗೊಬ್ಬರ ತಗೊಳತಕ್ಕಂಥ ಒಂದು ಬೆಳೆ ಇದು. ಭಾಳಷ್ಟು ಆಕರ್ಷಣೀಯವಾಗಿರುತ್ತೆ. ಮತ್ತು ಇನ್ನೊಂದು ವಿಶೇಷತೆ ಏನಪ್ಪ ಅಂತಂದರೆ ಇದಕ್ಕೆ ಜಾಸ್ತಿ ಜೇನು ನೊಣಗಳ ಆಕರ್ಷಣೆ ಜಾಸ್ತಿ ಇರುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಜೇನು ನೊಣಗಳ ಆಕರ್ಷಣೆ ಜಾಸ್ತಿ ಇರುತ್ತೆ. ಹೂವು ಇರೋದ್ರಿಂದ ಇದು ಜೇನು ನೊಣಗಳು ಜಾಸ್ತಿ ಬರುತ್ತೆ. ಇಲ್ಲಿ ಜೇನು ನೊಣಗಳ ಪೆಟ್ಟಿಗೆಯನ್ನು ಇಟ್ಟು ಕೂಡ ರೈತರು ಇದನ್ನು ಚೆನ್ನಾಗಿ ಇದು ಮಾಡ್ಕೋಬೋದು. ಇಳುವರಿನೂ ಜಾಸ್ತಿ ಆಗುತ್ತೆ, ಜೊತೆಗೆ ಜೇನನ್ನು ಕೂಡ ಸಾಕಣೆ ಮಾಡ್ದಂಗೆ ಆಗುತ್ತೆ. ಆ ರೀತಿ ಕೂಡ ಮಾಡ್ಕೋಬೋದು. ಇದು ಒಂದು ಆಹಾರ ಪೂರಕ ಬೆಳೆ. ನಾವು ಈಗಾಗಲೇ ಹೇಳಿದೆ ನಾನು, ನಮ್ಮ ದೇಶದಲ್ಲಿ ಜಾಸ್ತಿ, ನಮ್ಮ ಕರ್ನಾಟಕದಲ್ಲೇ ಜಾಸ್ತಿ ಬೆಳೀತಾ ಇರೋದನ್ನ ಬೇರೆ ರಾಜ್ಯಗಳಿಗೆ ಹೋಲಿಸಿದಾಗ ನಮ್ಮ ಕರ್ನಾಟಕದಲ್ಲೇ ಹೆಚ್ಚಿಗೆ ಬೆಳೀತಾ ಇದ್ದಾರೆ ಇದನ್ನು. ಇದು ಬೆಳೆಯೋದು ಭಾಳ ಈಸಿ. ಇದು ಎಕರೆಗೆ ಬರೀ 400 ಗ್ರಾಮಿಂದ 500 ಗ್ರಾಮ್ ಬೀಜ ಬೇಕಾಗುತ್ತೆ ಎಕರೆಗೆ. ಭಾಳಷ್ಟು ಸಣ್ಣ ಇರುತ್ತೆ, ಎಳ್ಳು ಥರ ಇರುತ್ತೆ ಬೀಜ ಇದು. ಇದನ್ನು ನಾವು ಒಂದು ಎಕರೆ ಚೆನ್ನಾಗಿ ಹದ ಮಾಡಿದಂಥ ಒಂದು ಭೂಮಿನಲ್ಲಿ ಒಂದು 3 ಅಡಿ ಸಾಲಲ್ಲಿ ಹಾಕ್ಬೇಕು. ಇದನ್ನು ಚೆನ್ನಾಗಿ ಬ್ರಾಂಚಸ್ ಬರೋಂಥ ಒಂದು ಚೆನ್ನಾಗಿ ಕವಲು ಹೊಡ್ಕೊಳ್ಳೋ ಅಂಥ ಒಂದು ಗುಣ ಇದಕ್ಕಿದೆ. ತುಳಸಿ ಗಿಡ ನೀವು ನೋಡಿರ್ತೀರಲ್ಲ, ತುಳಸಿ ಜಾತಿಗೆ ಸೇರಿರ್ತಕ್ಕಂಥ ಗಿಡ ಇದು. ಆದ್ದರಿಂದ ತುಳಸಿ ಗಿಡ ಹೇಗೆ ಅಗಲ ಆಗುತ್ತೆ ಅದೇ ರೀತಿ ಅಗಲ ಆಗುವಂಥ ಒಂದು ಬೆಳೆ ಇದು. ಆದ್ದರಿಂದ ರೈತರು ಇದನ್ನು 3 ಅಡಿ ಸಾಲಿನಲ್ಲಿ ಈಗಾಗಲೇ ಬೆಳೀತಾ ಇದ್ದಾರೆ. ಅದು ಕರೆಕ್ಟ್ ಅಂತ ಹೇಳ್ತೀನಿ, ಸರಿ ಅಂತಲೇ ಹೇಳ್ಬೋದು. 3 ಅಡಿ ಸಾಲಲ್ಲಿ ಇದನ್ನು ಗಿಡದಿಂದ ಗಿಡಕ್ಕೆ ಅರ್ಧ ಅಡಿ ಅಥವಾ 1 ಅಡಿ ಬಿಡೋ ಅಂಥ ಒಂದು ಇದು ಇದೆ. ಆ ರೀತಿ ಬೆಳ್ಕೊಂಡು ಇದು ಭಾಳ ಈಸಿಯಾಗಿ ಬೆಳ್ಕೊಬೋದು. ಇದು ಕೂಡ 90ರಿಂದ 100 ದಿನದಲ್ಲಿ ಕಟಾವಿಗೆ ಬರುತ್ತೆ. ಇದು ಕೂಡ ಫುಲ್ಲು ಗಿಡ ಒಣಗೋಗ್ಬೇಕು. ಗಿಡ ಒಣಗೋದ್ರೂ ಕೂಡ ಏನೂ ತೊಂದರೆ ಇಲ್ಲ ಇದಕ್ಕೆ. ಅಂದರೆ ಏನಪ್ಪ ಅಂದರೆ ಇದು ಮಳೆ ಆಗಬಾರ್ದು. ಇದಕ್ಕೆ ಮಳೆ ಆದರೆ ಇಲ್ಲೇ ಬೀಜ ನೀರನ್ನು ಹಿಡಿದಿಟ್ಕೊಬಿಡುತ್ತೆ. ನೀರನ್ನು ಹಿಡಿದಿಟ್ಕೊಂಡು ಅದು ಮತ್ತೆ ಉಪಯೋಗಕ್ಕೆ ಬರಲ್ಲ. ಅದು ಉಬ್ಬಿಡುತ್ತೆ. ಅದು ನೀರು ಹಿಡ್ಕೊಳ್ಳೋದ್ರಿಂದ ಅದು ದಪ್ಪ ಆಗಿಬಿಡುತ್ತೆ ಬೀಜ, ಅದು ಉಪಯೋಗಕ್ಕೆ ಬರಲ್ಲ. ಆದ್ದರಿಂದ ಹಿಂಗಾರಿನಲ್ಲಿ ಅದು ಕೂಡ ಅದಕ್ಕೋಸ್ಕರನೇ ರೈತರು ಏನು ಮಾಡ್ತೀವಿ, ನಾವು ಹೇಳ್ತಾ ಇದ್ದೀವಿ ಹಿಂಗಾರಿನಲ್ಲಿ ಬೆಳೆಯೋದು ಸೂಕ್ತ ಅಂತ ಹೇಳ್ತೀವಿ. ಹಿಂಗಾರಿನಲ್ಲಿ ಅಂದರೆ ಅಕ್ಟೋಬರ್ ನವಂಬರ್ ತಿಂಗಳು ಬಿತ್ತನೆ ಮಾಡಲಿಕ್ಕೆ ಭಾಳ ಸೂಕ್ತ. ಮತ್ತು ಡಿಲೇ ಆದರೂ ಆಗಲ್ಲ ಇದಕ್ಕೆ. ಡಿಲೇ ಅಂದರೆ ಕೆಲವೊಬ್ಬರು ಡಿಸೆಂಬರ್ನ ಸೋಯಿಂಗ್ ಮಾಡ್ತೀವಿ ಅಂತಾರೆ, ಜನವರಿಲಿ ಸೋಯಿಂಗ್ ಮಾಡ್ತೀವಿ ಅಂತಾರೆ. ಆಗಲ್ಲ. ಯಾಕೆ ಅಂತಂದರೆ ಇದು ಕೂಲ್ ಸೀಸನ್ ಕ್ರಾಪ್. ಇದು ಕಡಿಮೆ ಟೆಂಪ್ರೇಚರು ಇಂದ ಬರ್ತಕ್ಕಂಥದ್ದು. ಇದು ಕಡಿಮೆ ಟೆಂಪ್ರೇಚರ್ ಇದ್ದರೆ ಅಷ್ಟೇ ಚೆನ್ನಾಗಿ ಬರುತ್ತಿದ್ದು. ಅಂದರೆ ತಾಪಮಾನ ಜಾಸ್ತಿ ಇರಬಾರ್ದು ಇದಕ್ಕೆ. ಅಂದರೆ ಒಂದು 28 ಡಿಗ್ರಿಗಿಂತ ಮೇಲಿದ್ದರೆ ಇದು ಬೀಜ ಕಟ್ಟಲ್ಲ. ಇದು 28 ಡಿಗ್ರಿಯಿಂದ 30 ಡಿಗ್ರಿ ಆಗಿಬಿಟ್ರೆ ಇದು ಬೀಜ ಕಟ್ಟಲ್ಲ ಇದು. ಆದ್ದರಿಂದ ಇದನ್ನು ಭಾಳ ಬೇಗ ಹಾಕ್ಕೊಂಡು ಅಕ್ಟೋಬರ್ ನವಂಬರ್ನಲ್ಲಿ ಬಿತ್ತನೆ ಮಾಡಿ ಜನವರಿ ಫೆಬ್ರವರಿನಲ್ಲಿ ಕಟಾವು ಮಾಡಿಬಿಡ್ಬೇಕು. ಫೆಬ್ರವರಿಲಿ ಕಟಾವು ಮಾಡಿಬಿಟ್ರೆ ಒಳ್ಳೆಯ ಇಳುವರಿಯನ್ನು ಕೊಡುತ್ತೆ. ಅಂದರೆ ಇಳುವರಿ ಅಂದರೆ ಎಕರೆಗೆ ಮಿನಿಮಮ್ 3 ಕ್ವಿಂಟಲ್ ಬರುತ್ತೆ. ಮ್ಯಾಕ್ಸಿಮಮ್ 6 ಕ್ವಿಂಟಲ್ ತೆಗೆದಿರೋರು ಇದ್ದಾರೆ ನಮ್ಮ ಕರ್ನಾಟಕದಲ್ಲಿ. ಮ್ಯಾಕ್ಸಿಮಮ್ 5 ಕ್ವಿಂಟಲ್ಲು, ಮಿನಿಮಮ್ ಅವರೇಜ್ ಒಂದು 4 ಕ್ವಿಂಟಲ್ ಅಂತೂ ಚೆನ್ನಾಗಿ ಬರುತ್ತೆ. ಅಂದರೆ
ಕೊಟ್ಟಿಗೆ ಗೊಬ್ಬರ ಮತ್ತು ರಾಸಾಯನಿಕ ಗೊಬ್ಬರವನ್ನು ನಾವು ನಮ್ಮ ಭೂಮಿಯ ಪರೀಕ್ಷೆ ಆಧಾರದ ಮೇಲೆ, ಏನು ಮಣ್ಣಿನ ಪರೀಕ್ಷೆ ಆಧಾರದ ಮೇಲೆ ಹಾಕಬೇಕು ಅಂತ ಹೇಳ್ತೀವಲ್ಲ, ಆ ರೀತಿ ಹಾಕೊಂಡ್ರೆ ಒಳ್ಳೆಯದು ಅಂತ ನನ್ನ ಒಂದು ಅನಿಸಿಕೆ. ಆದ್ದರಿಂದ ಈ ಬೆಳೆಯನ್ನು ಕೂಡ ಕಡಿಮೆ ಅವಧಿನಲ್ಲಿ, ಕಡಿಮೆ ನೀರಿನಲ್ಲಿ ಬೆಳ್ಕೋಬೋದು. ಮಳೆಗಾಲದಲ್ಲಿ ಜಾಸ್ತಿ ಮಳೆ ಆದರೆ ಆಗಲ್ಲ, ಆದ್ದರಿಂದ ಇದನ್ನು ಹಿಂಗಾರಿನಲ್ಲಿ ಸೂಟಬಲ್ ಅಂತ ಹೇಳ್ತೀವಿ, ಹಿಂಗಲ್ಲಿ ಸೂಕ್ತ ಅಂತ ಹೇಳ್ತೀವಿ. ಮಳೆ ಆಗೋದ್ರಿಂದ ಇದು ಬೀಜನೂ ಏನಾಗುತ್ತೆ, ಗಿಡ ಬಿದೋಗುತ್ತಿದ್ದು ಜಾಸ್ತಿ ಬಿದೋಗೋದ್ರಿಂದ ಮತ್ತು ಸತ್ತೋಗ್ಬಿಡುತ್ತೆ. ಜಾಸ್ತಿ ನೀರು ನಿಂತ್ಕೊಬಿಟ್ರೆ ಸತ್ತೋಗ್ಬಿಡುತ್ತೆ ಗಿಡ ಆದರೂ. ಆದ್ದರಿಂದ ಮಳೆಗಾಲದಲ್ಲಿ ಬೇಡ, ಮಳೆ ಕಡಿಮೆ ಆದ ನಂತರ ಇದನ್ನು ಬಿತ್ತನೆ ಮಾಡಿ ಯಶಸ್ವಿಯಾಗಿ ಬೆಳ್ಕೋಬೋದು ಅಂತ ಹೇಳ್ತೀವಿ. ಇದು ಒಂದು ಆಹಾರ ಪೂರಕ ಬೆಳೆ ಮತ್ತು ಇದು ಬೇರೆ ದೇಶಗಳಿಗೆ ರಫ್ತಾಗ್ತಾ ಇರೋದ್ರಿಂದ ಈಗ ಪ್ರೆಸೆಂಟ್ 15,000 ಇದೆ ಕ್ವಿಂಟಾಲ್ಗೆ. ರೈತರು ಭಾಳಷ್ಟು ಜನ ಬೆಳೆದಿದ್ದಾರೆ, ಇದನ್ನು ಮಾರಾಟ ಮಾಡ್ತಾಯಿದ್ದಾರೆ. ಮಾರಾಟ ತಗೊಳ್ಳೋವಂಥ ಕಂಪ್ನಿಗಳು ನಮ್ಮ ಬೆಂಗಳೂರಿನಲ್ಲಿದೆ. ಆ ಕಂಪ್ನಿಗಳ ಮೂಲಕ ಮಾರಾಟ ನಾವೇ ನಮ್ಮ ವಿಶ್ವವಿದ್ಯಾನಿಲಯದಿಂದ ಅವ್ರಿಗೆ ಮಾರುಕಟ್ಟೆಯನ್ನು ಕಲ್ಪಿಸುವಲ್ಲಿ ನಾವು ಶ್ರಮ ವಹಿಸ್ತಾ ಇದ್ದೇವೆ. ರೈತರು ಯಾರ್ಯಾರು ಕೇಳ್ತಾರೆ ಅವರಿಗೆ ಕಂಪ್ನಿಗೆ ಏನು ಅವರಿಗೆ ಕಾಂಟ್ಯಾಕ್ಟ್ ಕೊಡೋದ್ರ ಮೂಲಕ ಅವ್ರಿಗೆ ಮಾರಾಟವನ್ನು ಮಾಡಿಸ್ತಾ ಇದ್ದೇವೆ ಈ ಬೀಜಕ್ಕೆ. ಇತ್ತೀಚಿನ ವರ್ಷಗಳಲ್ಲಿ ಏರಿಯಾ ಜಾಸ್ತಿ ಆಗ್ತಾ ಇದೆ. ಇದನ್ನು ತಿನ್ನೋರು ಜಾಸ್ತಿ ಆಗಬೇಕು ಅಂತ ನಮ್ಮ ಒಂದಿದು, ಯಾಕೆಂದರೆ ತಿನ್ನೋರು ಕಡಿಮೆ ಆಗಿದ್ದಾರೆ, ಬೆಳೆಯೋರು ಜಾಸ್ತಿ ಆಗಿದ್ದಾರೆ ಇದನ್ನು. ಆದ್ದರಿಂದ ಈ ಬೀಜವನ್ನು ತಿಂದರೆ ನಮ್ಮ ಆರೋಗ್ಯದಲ್ಲಿ ಎಷ್ಟು ಉಪಯೋಗ ಇದೆ ಅಂತ ಹೇಳಿದೆ. ಬೆಳಿಗ್ಗೆ ಎದ್ದ ತಕ್ಷಣ ಇದನ್ನು ನೀರಿನಲ್ಲಿ ಹಾಕೊಂಡು ಕುಡಿಬೇಕಷ್ಟೇ, ಇನ್ನೇನು ಹೆಚ್ಚಿಗೆ ಶ್ರಮ ಪಡೋಂಗಿಲ್ಲ. ಬೆಳಿಗ್ಗೆ ನೀರಿನಲ್ಲಿ ಹಾಕೊಂಡು ಕುಡಿದ್ಬಿಟ್ರೆ ಸಾಕು, ಏನೊಂದು 5ರಿಂದ 10 ಗ್ರಾಮ್ ಕುಡಿದ್ರೆ ಸಾಕು. ಭಾಳಷ್ಟು ಆರೋಗ್ಯದಲ್ಲಿ ಬದಲಾವಣೆಯನ್ನು ನೀವು ಕಾಣ್ಬೋದು ಅಂತ ಹೇಳ್ತೀನಿ. ಮತ್ತು ಇದ್ರ ಬೀಜ ಕೂಡ ನಮ್ಮ ಲಭ್ಯತೆ ಇದೆ ನಮ್ಮ ಒಂದು ವಿಶ್ವವಿದ್ಯಾನಿಲಯದಲ್ಲಿ. ಇದರಲ್ಲಿ ಯಾವುದೇ ವೆರೈಟಿ ಇನ್ನೂ ರಿಲೀಸ್ ಮಾಡಿಲ್ಲ, ಇದರ ತಳಿಗಳನ್ನು ರಿಲೀಸ್ ಮಾಡಿಲ್ಲ. ಇದರಲ್ಲಿ ವೆರೈಟಿಗಳನ್ನು ನಾವು ಸಂಶೋಧನೆ ಹಂತದಲ್ಲಿದೆ. ಇದನ್ನು ಬೀಜ ಏನು ಇವಾಗ ಬ್ಲಾಕ್ ಅಂತ ಸಿಗುತ್ತೆ, ಕಪ್ಪು ಚಿಯಾ ಅಂತ. ಕಪ್ಪು ಚಿಯಾ ಅಂದರೆ ಅದರಲ್ಲಿ 10% 15% ವೈಟು ಮಿಕ್ಸ್ ಆಗಿರುತ್ತೆ, ಅದರಲ್ಲಿ ಬಿಳಿ ಚಿಯಾನು ಮಿಕ್ಸ್ ಆಗಿರುತ್ತೆ. ಆ ಮಿಕ್ಸ್ದೇ ಬೇರೆ ಕಡೆ ರಫ್ತಾಗ್ತಾ ಇರ್ತಕ್ಕಂಥದ್ದು, ಬೇರೆ ಕಡೆ ಅದನ್ನು ಎಕ್ಸ್ಪೋರ್ಟ್ ಮಾಡ್ತಾ ಇರೋದು ಅದೇ ಬೀಜನೇ, ಅದೇ ಕಂಪ್ನಿಯವರು ತಗೋತಾರೆ, ಏನು ತೊಂದರೆ ಇಲ್ಲ. ಆದ್ದರಿಂದ ಆ ಬೀಜದ ಲಭ್ಯತೆಯೂ ನಮ್ಮ ಯೂನಿವರ್ಸಿಟಿಯಲ್ಲಿ ಇದೆ, ವಿಶ್ವವಿದ್ಯಾನಿಲಯ ಇದೆ. ಮತ್ತು ಈ ಕೃಷಿ ಮೇಳದಲ್ಲೂ ಕೂಡ ನಾವು ಅದನ್ನು ಮಾರಾಟ ಮಾಡ್ತೀವಿ. ರೈತರು ಯಾರ್ಯಾರಿಗೆ ಬೀಜ ಬೇಕಾಗಿರೋರು ನನ್ನ ನಂಬರ್ಗೆ ಸಂಪರ್ಕ ಮಾಡ್ಬೋದು. ನನ್ನ ನಂಬರು, ನಮ್ಮ ಮೊಬೈಲ್ ನಂಬರ್ ಈ ರೀತಿ ಇದೆ: 9986735146 9986735146. ಈ ನಂಬರ್ಗೆ ಸಂಪರ್ಕ ಮಾಡಿದ್ರೆ ಇದರ ಹೆಚ್ಚಿನ ಮಾಹಿತಿನ ಮುಗಿಸ್ತೀನಿ ಅಂತ ಹೇಳ್ತಾ, ಎಲ್ಲ ರೈತರು ಈ ಒಂದು ಏನು ಬೆಳೆ ಪೌಷ್ಟಿಕ ಭರಿತ ಬೆಳೆ ಇದೆ ಸ್ವಲ್ಪ ಜಾಸ್ತಿ ಮಾಡ್ಕೋಬೇಕು ಅಂತ ಅದಕ್ಕೋಸ್ಕರ ಹೇಳ್ತಾ ಇದ್ದು. ಬೆರಳೆಣಿಕೆಯಷ್ಟು ಬೆಳೆಗಳನ್ನು ಬೆಳಿಬಾರ್ದು, ಜಾಸ್ತಿ ಬೆಳೆಗಳನ್ನು ಬೆಳಿಬೇಕು. ಅಂದರೆ ವೈಡನಿಂಗ್ ಅಗ್ರೋ ಬಯೋಡೈವರ್ಸಿಟಿ ಅಂತ ಹೇಳ್ತೀವಿ. ಅಂದರೆ ನಾವು ಈಗಾಗಲೇ ಹೇಳಿದ್ನಲ್ಲ, ನಾನು 100ರಿಂದ 150 ಬೆಳೆ ಬೆಳೀತಾ ಇದ್ದೀವಿ ನಮ್ಮ ದೇಶದಲ್ಲಿ. ಸುಮಾರು ಒಂದು 7,000 ಬೆಳೆಗಳಿದೆ. 7,000 ಬೆಳೆಗಳನ್ನು ಕೂಡ ಬೆಳಿಬೇಕು ಅಂತ ನಮ್ಮ ಒಂದು ಸಲಹೆ. ಆದರೆ 7,000 ಬೆಳೆಗಳಾಗಲಿಲ್ಲ ಅಂದರೂ ಕೂಡ ಅಟ್ಲೀಸ್ಟು ಯಾವುದ್ಯಾವುದು ಪೌಷ್ಟಿಕ ಭರಿತ ಬೆಳೆ ಇದೆ ಅದನ್ನು ಬೆಳೆದು ತಮ್ಮ ಒಂದು ಆರೋಗ್ಯವನ್ನು ಕಾಪಾಡ್ಕೊಳ್ಳೋಕ್ಕೆ ತಾವೇ ಶ್ರಮ ವಹಿಸಬೇಕು. ಜೊತೆಗೆ ಸಿಟಿ ಜನಗಳಿಗೆ ಏನು ಬೇಕಾಗಿದೆ, ಈಗ ಇತ್ತೀಚಿನ ಈ ಕೊರೋನಾ ಬಂದ ಮೇಲೆ ಏನಾಗಿದೆ, ಪೌಷ್ಟಿಕ ಭರಿತ ಬೆಳೆಗಳನ್ನು ಜಾಸ್ತಿ ಇಷ್ಟಪಡ್ತಾ ಇದ್ದಾರೆ, ಕೇಳ್ತಾ ಇದ್ದಾರೆ. ಆದ್ದರಿಂದ ಈ ಬೆಳೆಗಳನ್ನು ಈ ರೀತಿ ರಾಜಗಿರ ಆಗಿರ್ಬೋದು, ಅದೇ ದಂಟಿನ ಬೀಜ ಆಗಿರ್ಬೋದು, ಕಿನೋವಾ ಆಗಿರ್ಬೋದು, ಚಿಯಾ ಆಗಿರ್ಬೋದು, ಈ ಬೆಳೆಗಳನ್ನು ಬೆಳೆದು ತಾವೇ ಉಪಯೋಗ ಮಾಡಿ ಹೆಚ್ಚಾದಂತನ ಮಾರ್ಕೆಟು ಆಗ್ತಾ ಇದೆ. ಈಗ ಮಾರ್ಕೆಟ್ ಆಗ್ತಾ ಇದೆ, ಮಾರ್ಕೆಟ್ ಬಂದಿದೆ, ಈಗ ತೊಂದರೆ ಇಲ್ಲ ಮಾರ್ಕೆಟ್ಗೆ. ಈ ರೀತಿ ಮಾರ್ಕೆಟ್ಗೆ ಮೂಲಕ ಹೆಚ್ಚಿನ ಲಾಭವನ್ನು ಪಡ್ಕೋಬೋದು. ಯಾಕೆಂದರೆ ಬೆಲೆ ಜಾಸ್ತಿ ಇದೆ, ಇವಾಗ ಬೆಲೆಯನ್ನು ಜಾಸ್ತಿ ಸಿಗುತ್ತೆ, ಕಡಿಮೆ ಖರ್ಚಿನಲ್ಲಿ ಹೆಚ್ಚಿನ ಲಾಭ ಪಡ್ಕೋಬೋದು ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಎಲ್ಲರಿಗೂ ನಮಸ್ಕಾರ, ಥ್ಯಾಂಕ್ ಯು.